ಆಫೀಸಿಂದ ಓಡ್ತಾ ಇದ್ದೀನಿ. ನಿಮ್ಮನ್ನ ತಡೆದಿರುವವರು ಯಾರು? चलो कोई नहीं, 5 मिनट में शायद क्लियर हो जाएगी. क्या हॉर्न बजाने से गाड़ी आगे जाएगी क्या? चलना. ಆಫೀಸಿಂದ ಓಡ್ತಾ ಇದ್ದೀನಿ. ಗ್ಲಾಸ್ ತೆಗೆದ್ಬಿಡೋಣ, ಕಣ್ಣು ಕಾಣಿಸಲ್ಲ ಆಮೇಲೆ. ನೋಡ್ರಿ ಹೆಂಗೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಹೆಂಗೆ ಏನು ಅಂತ ಅಲ್ಲಿ ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಕಾಯಿಸ್ಕೊಳ್ಳೋ ಯಾವನ್ ಗುರು ಫ್ಲಾಶ್ ಲೈಟ್ ಹೊಡಿತಾವನೆ ಗುಬಾಡ್ ನನ್ನ ಮಗ. ನೋಡ್ರಿ ಗೂಗಲ್ ಮ್ಯಾಪಲ್ಲಿ ಏನು ಹೇಳ್ತವ್ರೆ, ಟ್ರಾಫಿಕ್ ಇಟ್ಸ್ ಗೆಟಿಂಗ್ ವರ್ಸ್, ಯು ವಿಲ್ ರೀಚ್ ಬೈ 8 ಅಂತೆ. ಟರ್ನ್ ರೈಟ್ ಟುವರ್ಡ್ಸ್ ಅಂಬಾಲಿಪುರ ಅಂತೆ. ಇಲ್ಲಿ ಎಲ್ಲವ ಹೋಗ್ಲಿ ರೈಟ್ ಸೈಡ್ಗೆ ಟರ್ನ್ ರೈಟ್ ಅಂತೆ. ಏನು ಪೆಕ್ರ ನನ್ನ ಮಗನ ಮ್ಯಾಪ್ ಇದು. ಏನೇ ಹೆಚ್ಚಾಗಿ ಮಾತಾಡಿದ್ರೆ ತಿಥಿ ಮಾಡಾಕ್ಬಿಡ್ತೀನಿ. ಇದು ಹೇಳೋದನ್ನು ಕೇಳಿಸ್ಕೊಂಡಂತೂ ಸೀರಿಯಸ್ಸಾಗಿ ರೀಚ್ ಆಗೋಕ್ಕಾಗಲ್ಲ. ಕರೆಕ್ಟಾಗಿ ನಾನು 6:10ಗೆ ಲಾಗೌಟ್ ಮಾಡಿದ್ದೀನಿ. ಸೊ ನೋಡೋಣ ಮನೆಗೆ ಹೋಗಿ ಎಷ್ಟು ಗಂಟೆಗೆ ಆಗುತ್ತೆ ಅಂತ ಅಂದ್ಬಿಟ್ಟು. 2 hours later. ನಾನು ಡ್ಯೂಕಲ್ಲಿ ಒಂದು ವಾರ ಬಂದಿದ್ದೀನಿ. ಸಾಕಾಗೋಯ್ತು ಗುರು, ಗಾಡಿ ಸವಾಸ ಬೇಡ ಅನ್ನಿಸ್ಬಿಟ್ಟು ಗೇರ್ ಗಾಡಿ ಸವಾಸ ಬೇಡ ಅಂದ್ಬಿಟ್ಟು. ಅದು KTM ಅಂತೂ ಸೀರಿಯಸ್ಸಾಗಿ ಈ ಥರ ಟ್ರಾಫಿಕಲ್ಲೆಲ್ಲ ಓಡಿಸೋದಕ್ಕೆ ಆಗದೇ ಇಲ್ಲ. ಫುಲ್ಲು ಬೀಟ್ ಆಗಿಬಿಡುತ್ತೆ ಗಾಡಿ. ನೀನು ಕೂಲ್ಡಾಗಿರು ನಂಜಪ್ಪ, ನೀನು ಕೂಲ್ಡಾಗಿರು. ತಗ ಅಂತ ಇರುತ್ತೆ. ಸೊ ಅಷ್ಟೊಂದು ಹೀಟ್ ಆಗುತ್ತೆ ಗಾಡಿ. ನನಗೆ ಒಂದ್ಸಲಿ ಭಯನೇ ಆಗೋಯ್ತು. ಮೀಟರ್ ಬೇಕು, ಮೀಟರ್ ಬೇಡ ಸುಮ್ಮನೆ ಅಂತಿಗೆ ಗಾಡಿ ಏನಾರು ಇಂಜಿನ್ ಪ್ರಾಬ್ಲಮ್ ಆದರೆ ಅಂತಿಗೆ ಅಂದ್ಬಿಟ್ಟು ತರೋದೇ ಬಿಟ್ಬಿಟ್ಟೆ. ನಿನ್ ಜನ್ಮಕ್ಕೆ ಹೋಗೋ. ಬೇಗ ಹೋಗಂಗಿದ್ರಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಯಾವ್ದನ ನಾಟಕ ಸೇರಿ ಸಕ್ಕತ್ತಾಗೈ ಸ್ವಾಮಿ ಕಂಠ ನಿಮ್ದು. ನಾಟಕನ ಸೇರಿ ಅದನ್ನ ನೋಡ್ರಿ ಅಲ್ಲಿಂದ ಹಿಂಗೆ ಒಂಚೂರು ಬಂದ್ವಿ ಅಂತ ಅಂದ್ಕೊಂಡ್ರೆ ಇಲ್ಲೂ ಅದೇ ಟ್ರಾಫಿಕ್. ನೋಡ್ರಿ ಬೆಳಿಗ್ಗೆ ತೋರ್ಸೋಕ್ಕಾಗಿಲ್ಲ, ಈಗ ತೋರಿಸ್ತಾ ಇದ್ದೀನಿ. ರೆಕಾರ್ಡ್ ಆಯ್ತಿದೆ ಅಣ್ಣ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಆಗಿದ್ದಾಗ ಇದು ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ರು ಡಿಸೈನ್ ಮಾಡಿದ್ರೆ ಇವ್ರು ಶೋಕಿಗೋಸ್ಕರ ಹಾಕೊಂಡು ಗುರು ಅನ್ಸ್ಕೊಂಡು ಹೋಯ್ತಾರೆ ನೋಡ್ರಿ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಕರೆಕ್ಟ್ ರೋಡಲ್ಲೇ ಹೋಯ್ತಾ ಇದ್ದೀನಿ. ಯೂ ಟರ್ನ್ ಮಾಡ್ಕೋ, ಲೆಫ್ಟ್ ಹೋಗು, ಯೂ ಟರ್ನ್ ಮಾಡ್ಕೋ. ಅಯ್ಯಪ್ಪ, 5 minutes later. ಏನು ಮಾಡೋಕ್ಕಾಗಲ್ಲ. ಅವಕ್ಕೂ ಮ್ಯಾಪ್ಗಳು ರೋಡ್ಗಳೆಲ್ಲ ಕಚಡವಾಗಿ ಆಗ್ಬಿಟ್ಟೈತೆ. ಎಲ್ಲ ರೋಡು ಒಂದೊಂದೇ ಥರ ಆಗ್ಬಿಟ್ಟೈತೆ ಅಂತ ಅವಕ್ಕೂ ಗೊತ್ತಿರಲ್ವೇ.